ಸೊ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವೈಬಿಂಗ್ ಕನ್ನಡಿಗ. ನಾನಿವತ್ತು ಬಂದಿರೋದು ಮಲ್ಸಂದ್ರ ಮಾರ್ಕೆಟ್ಗೆ. ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಅಂದರೆ, ಇಲ್ಲಿ ಸಿಗೋ ವಸ್ತುಗಳು, ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಮತ್ತು ಹೂಗಳಾಗಿರ್ಬೋದು, ಅದು ರೇಟ್ನ ತಿಳ್ಕೊಳ್ಳೋಣ ಬನ್ನಿ. ಇವತ್ತಿನ ಜನ್ರೇಷನ್ಗೆ ಈರುಳ್ಳಿ ಎಷ್ಟು ರೇಟು ಅಂತ ಗೊತ್ತಿಲ್ಲ. ಬನ್ನಿ ಈರುಳ್ಳಿ ಎಷ್ಟು ರೇಟು ಅಂತ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಈರುಳ್ಳಿ 100 ರೂಪಾಯಿಗೆ 4 kg ಇದೆ. ಬೆಳ್ಳುಳ್ಳಿ ಎಷ್ಟಮ್ಮ? 120 kg ಇದೆ. ಹಂಗೆ ಬನ್ನಿ ಮುಂದೆ ಹೋಗೋಣ. ನೆಕ್ಸ್ಟು ಏನಿದೆ, ಇಲ್ಲಿ ಇನ್ನೊಬ್ರು ವ್ಯಾಪಾರಿ ಇದ್ದಾರೆ, ನಮ್ಮ ಯಜಮಾನ್ರೆ. ಸೌತೆಕಾಯಿ ಎಷ್ಟಿದೆ? ಸೌತೆಕಾಯಿ 40 ರೂಪಾಯಿ kg. ಸೌತೆಕಾಯಿ 40 ರೂಪಾಯಿ kg. 40 ರೂಪಾಯಿ kg. ಈಗ ತೆಂಗಿನಕಾಯಿ ನೋಡ್ಬೋದು, ಇಲ್ಲಿ ತೆಂಗಿನಕಾಯಿ ಇದೆ. ಅದು ರೇಟ್ ಎಷ್ಟು ಅಂತ ತಿಳ್ಕೊಳ್ಳೋಣ ಬನ್ನಿ. ರೇಟ್ ಇದೆಯಲ್ಲ, ಎಷ್ಟಿದೆ? ಇದೆಷ್ಟು? ಇದು 60, ಅದು 50, 45, 40. ಓಕೆ, ಥ್ಯಾಂಕ್ ಯು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಬನ್ನಿ ಹಿಂಗೆ ಹಂಗೆ ಮುಂದೆ ಹೋಗೋಣ. ಇಲ್ಲೋದ್ರೆ ಅಂಡ್ ಇಲ್ಲಿ ಆಲೂಗೆಡ್ಡೆ ಇದೆ. ಇವ್ನ್ಯಾರು ಅಂತ ಊರು ಸಿಕ್ಕಗಟ್ಟ ತಲೆ ಕೆಡ್ಸ್ಕೊತಾರೆ. ಆಲೂಗೆಡ್ಡೆ ಅಣ್ಣ ಎಷ್ಟಣ್ಣ ಆಲೂಗೆಡ್ಡೆ ಕೆಜಿ? 30 ರೂಪಾಯಿ ಮಾಡ್ತಾ ಇದೀವಿ ಅಣ್ಣ. 30 ರೂಪಾಯಿ. 30 ರೂಪಾಯಿ. ಬೆಳ್ಳುಳ್ಳಿ ಕೆಜಿ 120 ರೂಪಾಯಿ ಮಾಡ್ತಾ ಇದೀವಿ. ಇದು ಅದು 100 ರೂಪಾಯಿ 3, 100 ರೂಪಾಯಿ 4 ಅಣ್ಣ. 100 ರೂಪಾಯಿ 4. ಓಕೆ, ಥ್ಯಾಂಕ್ಸ್ ಅಣ್ಣ. ನೋಡಿ, ಇಲ್ಲಿ ತೆಂಗಿನಕಾಯಿ ಇದೆ. ಅಣ್ಣ ತೆಂಗಿನಕಾಯಿ ಎಷ್ಟಣ್ಣ? ತೆಂಗಿನಕಾಯಿ 35, 40, 50 ತಗೋಬೋದಾ? ನೋಡಿ, ಇದು 35 ರೂಪಾಯಿ ತೆಂಗಿನಕಾಯಿ. ಇದೆಷ್ಟು? ಇದು 40. ಇದು 40 ರೂಪಾಯಿ ತೆಂಗಿನಕಾಯಿ. ಆ್ಯಂಡ್ ಇದು 50 ರೂಪಾಯಿ. ಅಣ್ಣ ರೀ, ವ್ಯಾಪಾರ ಮಾಡ್ತಾ ಇದ್ದಾರೆ. ವ್ಯಾಪಾರ ಮಾಡೋ ಟೈಮಲ್ಲಿ ಡಿಸ್ಟರ್ಬ್ ಮಾಡೋಂಗಿಲ್ಲ. ಇದು ಬಿಸ್ನೆಸ್ ರೂಲು. ಇವ್ರು ಮಾತು ಕಟ್ಕೊಂಡು 1 ಕೋಟಿ ರೂಪಾಯಿ ಆಗ್ತದೆ. ಬಂದಿದ್ದು 16 ಲಕ್ಷ. ಬಂದಿದ್ದು 16 ಲಕ್ಷ ಸರ್. ನಾನು ಯಾರಿಗೆ ಹೇಳಲಿ? ಅಣ್ಣ ಎಷ್ಟಿದೆಯಾ ಅಣ್ಣ ಬೀಟ್ರೋಟ್? ಓಕೆ ಅಣ್ಣ, ಹಂಗೆ ಹೇಳ್ಬಿಡಿ ರೇಟು. ಕ್ಯಾರೆಟ್ 80, ನೌಕಲ್ 40, ಬೀಟ್ರೂಟ್ 40, ಬೆಂಡೆ ಮುಲ್ಲಂಗಿ 40, ಬದನೆಕಾಯಿ 40, ಇದು ಬ್ಲಾಕ್ ಬದನೆಕಾಯಿ 40, ತೊಂಡೆಕಾಯಿ 40, ಹೀರೆಕಾಯಿ 40, 40. ಬಾಳೆ ಸ್ಟಪ್, ಬಾಳೆ ದಿಂಡು 20 rupees ಇದೆ. ಒಳ್ಳೆಯದು 20 rupees. ನೋಡಿ, ಕಿಡ್ನಿ ಸ್ಟೋನಿಂದ ಏನಾದ್ರು ತೊಂದರೆ ಇದ್ರೆ ಬಾಳೆ ದಿನ ಪಲ್ಯನೋ ಜ್ಯೂಸ ಮಾಡ್ಕೊಂಡು ಕುಡೀರಿ, ಒಳ್ಳೇದಾಗುತ್ತೆ. ಬೆಲೆ ಹೇಳಕ್ಕಾಗಲ್ಲ, ಒಂದೊಂದ್ ದಿವಸ ಒಂದೊಂದು ತರಕಾರಿ ಇವತ್ತಿನ ಬೆಲೆ ಇದೆ ಹೇಳಿನಲ್ಲ. ಬೀಟ್ರೋಟ್ 40 ಇದೆ, ಪರವಲ್ಲ 100 ರೂಪಾಯಿ ಇದೆ. ಆಮೇಲೆ ಬಟಾಣಿ 200 ಇದೆ, ಬದನೆಕಾಯಿ 60 ಇದೆ, ಹಾಗಲಕಾಯಿ 40 ಇದೆ, ಆಮೇಲೆ ಕಾಕಡಿ 80 ರೂಪಾಯಿ ಇದೆ, ಪಡ್ಲಕಾಯಿ 40, ಗೆಣಸು 60, ಆಮೇಲೆ ಸೀಮೆ ಬದನೆಕಾಯಿ 40, ನುಗ್ಗೆಕಾಯಿ 80, ಬೆಂಡೆಕಾಯಿ 60, ಅವರೆಕಾಯಿ 60, ಹೂಕೋಸು 30, ಎಲೆಕೋಸು 30 ರೂಪಾಯಿ, ಆಮೇಲೆ ಹಣ್ಣುಳಿಕಾಯಿ 100, ಗೋರಿಕಾಯಿ 80, ಪೈರು 60, ನೆಲ್ಲೋರಿಕಾಯಿ 60, ಆಮೇಲೆ ಸೌತೆಕಾಯಿ 60, 50, ಆಮೇಲೆ ಶುಂಠಿ 60 ರೂಪಾಯಿ kg, 80 ರೂಪಾಯಿ kg, ಹಸಿಮೆಣಸಿನಕಾಯಿ 80, ಕುಂಬಳಕಾಯಿ 40 ರೂಪಾಯಿ 30 ರೂಪಾಯಿ, ಆಮೇಲೆ ಕ್ಯಾಪ್ಸಿಕಮ್ 60, ಬಜ್ಜಿ 60, ಅರ್ವಿ 60 ರೂಪಾಯಿ kg, ಆಮೇಲೆ ಬಾಳೆಕಾಯಿ 10 ರೂಪಾಯಿ ರೂಪಾಯಿ, ತೊಂಡೆಕಾಯಿ 40, ಬದನೆಕಾಯಿ 40 ರೂಪಾಯಿ kg, ಹೀರೆಕಾಯಿ 40. ಮಾರ್ಕೆಟ್ ಅದನ್ನೇ ಬಂದು ರೇಟ್ ಕೇಳ್ದಂಗೆ ಆಗ್ಬಿಡ್ತು ನಾನೀಗ. ಎಲ್ಲ ರೇಟು ಹೇಳಿದಾರೆ ಅಣ್ಣ. ನೋಡಿ, ಎಲ್ಲ ಹೇಳಿದ್ದಾರೆ ಮಾರ್ಕೆಟ್ ಏನೇನು ರೇಟ್ ಇದೆ ಅಂತ. ಬನ್ನಿ. ಅಂದ್ರೆ ಒಂದೇ ದಿವಸ ಒಂದೇ ತರ ಇರಲ್ಲ, ಇಳಿತಾ ಇರೋದು ಏರ್ತಾ ಇರೋದು. ಹಂಗೆ ಒಂದೊಂದು ದಿನ ಒಂದೊಂದು ರೇಟ್ ಇರುತ್ತೆ. ಹಂಗೆ ಬನ್ನಿ ಮುಂದೆ ಸಿಗೋ ಐಟಮ್ದ ರೇಟ್ ಎಲ್ಲ ತಿಳ್ಕೊಳ್ಳೋಣ. ಓಕೆ, ನಿಂಬೆಹಣ್ಣು, ಟೊಮೊಟೊ ಕಳಿ ಅಂತವ್ರಣ್ಣ. ಅಲ್ಲಿ ತೋರಿಸಿ, ಅಣ್ಣನ ತೋರಿಸಿ. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿಮ್ಗೆ? kg 40 ರೂಪಾಯಿ ಅಂತ ಟೊಮೊಟೊ ಕಳಿ. ಅಣ್ಣ ಇಷ್ಟಣ್ಣ? ನಿಂಬೆಹಣ್ಣು 10 ರೂಪಾಯಿ 3, 10 ರೂಪಾಯಿ 3, 10 ರೂಪಾಯಿ 5. 10 ರೂಪಾಯಿ 3, 10 ರೂಪಾಯಿ 5 ನಿಂಬೆಹಣ್ಣು. ಸೀತಾಫಲ, ಪಪ್ಪಾಯಿ, ಹಲಸಿನ ಏನ್ ಬೇಕಾ ತಗೋ ಬರ್ರಿ. kg 30 ಪಪ್ಪಾಯಿ, ಸೀತಾಫಲ 60, ಪಪ್ಪಾಯಿ ಸೀತೆಕಾಯಿ 60, ಹಲಸಿನಕಾಯಿ 30, ಟಮಾಟ 30. ಏನ್ ಬೇಕಾ ತಗೋ ಬರ್ರಿ. ತಗೊಳ್ಳಿ, ಬೇಗ ತಗೊಳ್ಳಿ, ತಿನ್ಕೊಳ್ಳಿ, ಆರಾಮಾಗಿರಿ. ಜೀವನದಲ್ಲಿ ಏನಿಲ್ಲ, ಎಲ್ಲ ಜಾಲಿ ಗೈಸ್. ಈ ತರ ವ್ಯಾಪಾರ ಮಾಡೋರು 100ಕ್ಕೆ ಒಬ್ರು ಗೈಸ್. ಇವಾಗ ತರ ಸೊಪ್ಪುಗಳಿದೆ ಇಲ್ಲಿ, ಎಲ್ಲ ಅಣ್ಣ ಮಾಹಿತಿ ಹೇಳ್ತಾರೆ. 20, ಇದು ಸಬ್ಬಕ್ಕಿ 15 ಮಾಡ್ತಾ ಇದೀವಿ. ಅರಿವೆ 10 ರೂಪಾಯಿ, ಅಂಡೆ ಸೊಪ್ಪು 15, ಪಾಲಕ್ 15, ಕೊತ್ತಂಬರಿ 20, ಪುದೀನ 10, ಬಸಳೆ ಸೊಪ್ಪು 20, ಅಷ್ಟೇ. ನುಗ್ಗೆ ಸೊಪ್ಪು 20. ನೋಡಿ, ಎಲ್ಲ ತರ. ಅದು ಈರುಳ್ಳಿ ಇದೆಯಲ್ಲ, 20 ಈರುಳ್ಳಿ ಸೊಪ್ಪು 20. ಇಲ್ಲಿ ಹೂವಿನ ರೇಟ್ ಇದೆ, ಹೂವಿನ ಅಂಗಡಿ ಇದೆ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಬನ್ನಿ ರೇಟ್ ಕೇಳೋಣ.
ಅಮ್ಮ ನಮಸ್ತೆ. ನಮಸ್ತೆ. ಅಮ್ಮ ಏನೇನು ರೇಟ್ ಇದೆ ಹೇಳಿ ಮಾರು. ಮಾರು 150. ಇಟ್ಕೊಳ್ಳಿ ಒಂದು ಸ್ವಲ್ಪ ಮೈಂಡ್ ಹತ್ರ ಇಟ್ಕೊಂಡು ಹೇಳಿ, ವಾಯ್ಸು ಕ್ಯಾಚ್ ಆಗಲ್ಲ ಹಂಗಾಗಿ ಹೇಳಿ. ಮಾರಿ ಮಾರು 150. ಅದು ಅಷ್ಟೇನೆ. 150. ಏನೇನು ಹೆಸರು ಹೇಳ್ಕೊಂಡು ಹಂಗೆ ಹೇಳ್ಬಿಡಿ. ಇದು ಸೇವಂತಿಗೆ, ಇದು ಕಲರ್ ಸೇವಂತಿಗೆ ಎಲ್ಲ 150 ಮಾರು. ಬಿಡಿ ಆದರೆ ಬಿಡಿ ಆದರೆ 1/4 kg 80. 1/4 kg 80. ರೋಸ್ ಬಂದು 50 ರೂಪಾಯಿ. ಒಂದೊಂದು ದಿನ ಒಂದೊಂದು ರೇಟ್ ಇರುತ್ತೆ. ಒಂದೊಂದು ದಿನ ಒಂದೊಂದು ರೇಟ್. ಅಲ್ಲಿ ನೋಡಿ ಅಲ್ಲೊಂದು ಏನದು ಗೋವಾ ಅಂತಾರಲ್ಲ, ಚೇಪೆಕಾಯಿ ಅಂತಾರೆ ಅದನ್ನು. ಅಲ್ಲಿದೆ ನೋಡಿ ಎಷ್ಟು ದೊಡ್ಡದಾಗಿದೆ. ಯಾಮಾರಿದ್ರೆ ಹೋಗ್ಬಿಡ್ತಿದ್ನಲ್ಲ ಗುರು. ಅಣ್ಣ ಏನಣ್ಣ ಈ ಸೈಜ್ ಇದೆ ಇದು? ಅಣ್ಣ ತಾಯಿ ಗೋವಣ್ಣ ಅದು. ಥೈಲ್ಯಾಂಡ್ ಗೋವಾ. ಥೈಲ್ಯಾಂಡ್ ಗೋವಾ. ಓಕೆ, ಥೈಲ್ಯಾಂಡ್ ಗೋವಾ ಎಷ್ಟಣ್ಣ ಕೆ ಜಿ? 100 ರೂಪಾಯಿ ಕೆಜಿ. 100 ರೂಪಾಯಿ ಕೆ ಜಿ. ನಮಸ್ಕಾರ, ಏನಕ್ಕೆ ಬಂದಿದ್ರಿ? ಅಲ್ಲೋಡಿ ಕ್ಯಾಮ್ರಾ. ಆರಾಮ ಯಜಮಾನ್ರೆ? ಏನು ಆರಾಮಪ್ಪ, ಒಂಟಿ ಜೀವ. ಹಾಂ, ಯಾಕೆ ಏನಾಗಿದೆ? ಯಾರೂ ಇಲ್ಲ, ಮಕ್ಕಳು ಇದ್ದು ಇಲ್ಲ, ಹಾಂ, ಹೆಂಡ್ತಿ ತೀರೋಗ್ಬಿಟ್ಟ. ಯಜಮಾನ್ರೆ ಒಂದು ಮಾತು ಹೇಳ್ತೀನಿ ಕೇಳಿ. ಜೀವನ ಇರೋದೇ ಒಂಟಿಯಾಗಿ ಜೀವನ ಕಳೀರಿ. ನಿಮ್ಮ ಕೈಲಿ ಆದಷ್ಟು ಕೆಲವ್ರಿಗೆ ಹೆಲ್ಪ್ ಮಾಡೋಣ ಅಲ್ವಾ? ಆಯ್ತು. ಟೀ ಗೀ ಕುಡಿತೀರಾ? ಬನ್ನಿ ಟೀ ಕುಡಿಯೋಣ. ಹಾಂ, ಇಲ್ಲ ಅಲ್ಲಿ ಕುಡಿಯೋಣ ಬನ್ನಿ. ಬರೋ ಮಗ, ಕ್ಯಾಮ್ರಾ ಆಫ್ ಮಾಡು. ಏನೇನು ರೇಟ್ ಇದೆ ಅಣ್ಣ ಹಣ್ಣುಗಳದು? ಸರ್ ಈಗ ಅಂದರೆ ಹಬ್ಬ ಸೀಸನ್ ಶುರು ಆಗ್ತಾ ಇದೆ, ಸ್ವಲ್ಪ ರೈಟ್ ಆಗ್ತಾ ಇದೆ, ಮತ್ತು ರೈಟ್ ಕಡಿಮೆ ಬರ್ತಾ ಇದೆ. ಓಕೆ, ಹೋಲ್ಸೇಲ್ ರೇಟಲ್ಲಿ ಮಾಡ್ತಾ ಇದ್ದೀವಿ. ಹೋಲ್ಸೇಲ್ ರೇಟ್. ದಾಳಿಂಬೆ ಬಂದ್ಬಿಟ್ಟು 120 ಇದೆ. ಇದು ಮೋಸಂಬಿ 50 ರೂಪಾಯಿ ಇದೆ. ಅದು ಬಟರ್ ಫ್ರೂಟ್ ಬಂದ್ಬಿಟ್ಟು 120 ಇದೆ. ಬಟರ್ ಫ್ರೂಟ್ 120 ಇದೆ. ಹಾಂ, ಮತ್ತೆ ಆ ಕಡೆ ಅದು ಅಂದರೆ ಸೈಜ್ ಮೇಲೆ ಡಿಪೆಂಡ್. ಇದು 120 ಇದೆ, ಅದು 100 ರೂಪಾಯಿ ಇದೆ. ಒಂದೊಂದು ರೇಟ್ ಇದೆ. ಹೌದು ಸರ್, ಹೌದು. ಓಕೆ ಸರ್, ಒಳ್ಳೇದಾಗಲಿ. ಓಕೆ, ಥ್ಯಾಂಕ್ ಯು ಸರ್. ಹೇಳ್ತಾರಾ ಎಲ್ಲ ಒಂದ್ ಕಡೆಯಿಂದ ರೇಟ್ ಹೇಳ್ಕೊಂಡ್ ಬನ್ನಿ ಅಣ್ಣ. ಏನೇನು ರೇಟ್? ಮಿಕ್ಸ್ ತಗೊಂಡ್ರೆ ಒಂದು ರೇಟು, ಸಿಂಗಲ್ ಇಂಡಿವಿಜುವಲ್ ತಗೊಂಡ್ರೆ ಒಂದೊಂದು ರೇಟ್ ಇದೆ. ಮಿಕ್ಸ್ ತಗೊಂಡ್ರೆ ಏನೇನು ರೇಟ್? ಮಿಕ್ಸ್ ಓವರ್ ಆಲ್ ಎಲ್ಲ ಮಿಕ್ಸ್ ಹಾಕೊಂಬೋದು 50 ರೂಪಾಯಿ ಕೆಜಿ ಮಿಕ್ಸ್. ಹಾಂ, ಬೀನ್ 80 ರೂಪಾಯಿ ಇರೋದು ಕೂಡ 50ಕ್ಕೆ ಹಾಕ್ತೀವಿ. ಕಮ್ಮಿ ಇರೋದು ಕೂಡ ಜಾಸ್ತಿ ಆ ರೇಟಿಗೆ ಬರುತ್ತೆ, 50 ರೂಪಾಯಿ ಬರುತ್ತೆ. ಕ್ಯಾಪ್ಸಿಕಮ್ ಬಂದು 40 ರೂಪಾಯಿ, ಆಲೂಗಡ್ಡೆ 40, ಬೀಟ್ರೋಟ್ 40, ನೋಕಲ್ 40, ಮೂಲಂಗಿ 40, ಬದನೆಕಾಯಿ 40, ವಾಂಗಿಭಾತ್ 50, ಸಿಹಿ ಬದನೆಕಾಯಿ 50, ವೈಟ್ ಕರೆಗೊಂಡು ಅಂಕೂರ್ ಬಂದು 40 ರೂಪಾಯಿ ಕೆಜಿ, ಗೆಣಸು 50, ಹೀರೆಕಾಯಿ 40, ನುಗ್ಗೆಕಾಯಿ ಬಂದು 80 ರೂಪಾಯಿ ಕೆಜಿ, ಹಾಗಲಕಾಯಿ ಬಂದು 60 ರೂಪಾಯಿ, ಕ್ಯಾರೆಟ್ 60, ತೊಂಡೆಕಾಯಿ 40, ಬೆಂಡೆಕಾಯಿ 50, ಕ್ಯಾಬೇಜ್ ಬಂದು 30 ರೂಪಾಯಿ ಕೆಜಿ, ಸಿಹಿ ಕುಂಬಳಕಾಯಿ ಬಂದು 30 ರೂಪಾಯಿ ಕೆಜಿ. ತೊಂದರೆ ಇದೆಲ್ಲ ಹೋಲ್ಸೇಲ್ ರೇಟ್ ಇದು. ರಿಟೇಲ್ ಬಂದು ರಿಟೇಲ್ ಈಗ ಹೇಳಿದ್ದು ನಾನು, ಈಗ ನಾನು ಹೇಳಿದ್ದು ರಿಟೇಲ್ ರೇಟು. ಹೋಲ್ಸೇಲ್ ಬಂದು ಇನ್ನೂ ಕಮ್ಮಿ ಇರುತ್ತೆ. ಆದರೆ ಅಂದರೆ 5-5 ಕೆಜಿ 10 ಕೆಜಿ ತೊಗೊಂತಾರಲ್ಲ, ಹಾಂ, ಅಂಗಡಿಯಲ್ಲಿ ಇಲ್ಲೇ ತೊಗೊಂಡೋಗೋದು. ಅಂಗಡಿಲಿ ಸಣ್ಣ ಅಂಗಡಿಲಿ ಮಾಡ್ತಾರಲ್ಲ, ಅವರಲ್ಲಿ ಇಲ್ಲೇ ತೊಗೊಂಡೋಗೋದು. ಅಡಿಕೆ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಸರ್ ಈಗ. ಹೌದಾ? ಪರವಾಗಿಲ್ಲ, ಹೇಳಿ ಏನೇನು ರೇಟ್ ಇದೆ? ಯಾವುದು? ಒಂದೊಂದು ಹೇಳಿ ಸರ್, ಹೇಳಿ. ಅದು ಪೂಜೆ ಅಡಿಕೆ, ಅದು ಉಂಡೆ ಅಡಿಕೆ. ಅದು 650 ರೂಪಾಯಿ ಕೆಜಿ. ಅದು 650 ರೂಪಾಯಿ. ಯಾವುದು ಸರ್? ಲವಂಗ್ ಚೂರ್ ಅಂತ ಅದು ಸರ್ 700 ರೂಪಾಯಿ ಕೆಜಿ. ನಾಟಿ 900, ಅಸ್ಸಾಮು 700, ಇದು 650. ಸ್ವಲ್ಪ ಅಡಿಕೆ ರೇಟ್ಗಳು. ಬಟ್ಲ ಅಡಿಕೆ ಪೂಜೆದು. ಇಲ್ಲಿ ಮೊಳಕೆ ಕಟ್ಟಿರೋ ಕಾಲೆಲ್ಲ ಮಾಡ್ತವ್ರೆ. ಕೇಳೋಣ ಇರಿ ಎಷ್ಟು ರೇಟ್ ಅಂತ. ಅಮ್ಮ ನಮಸ್ಕಾರ. ರೆಸ್ಪಾನ್ಸ್ ಇಲ್ಲ. ನಮಸ್ಕಾರ ಅಮ್ಮ, ಏನೇನು ಮಾಡ್ತಿದ್ದೀರಾ ಹೇಳಿ ಒಂಚೂರು. ಸರ್, ನಾವು ಟೊಮೊಟೊ ಮಾರ್ತೀವಿ, ಓಕೆ, ಹೀರೆಕಾಯಿ ಮಾರ್ತೀವಿ, ಕೋಸು ಮಾರ್ತೀವಿ, ಬದನೆಕಾಯಿ, ಹುಳ್ಳಿಕಾಳು, ಮಿಕ್ಸ್ ಹುಳ್ಳಿಕಾಳು, ಸೇಪೆಕಾಯಿ, ಸೀತಾಫಲ, ಮತ್ತು ಪಪ್ಪಾಯಿ, ಮಿಕ್ಸ್ ಬೇಳೆ, ಒಣ ಬೇಳೆ ಮಾರ್ತೀವಿ. ಅಮ್ಮ ಏನೇನಿದೆ ಇದು ಕೆಜಿನ ಯಾವ ಥರ ಕಟ್ಕೊಡ್ತೀರಾ? ಅಬ್ಬ, ಇದು ಹೋಲ್ಸೇಲ್ ರೇಟು. ಹೋಲ್ಸೇಲ್ ರೇಟ್ ಆದರೆ 100 ರೂಪಾಯಿ ಮಾರ್ತೀವಿ ಕೆಜಿಗೆ. ಚಿಲ್ಲರೆ ಅಂದರೆ 1/4 ಕೆಜಿ 30 ಮಾರ್ತೀವಿ. ಅಣ್ಣ ಏನೇನು ರೇಟ್ ಇದೆ ಅಣ್ಣ ಕಾಯಿ? ಕಾಯಿ 40, 50, 60, 70, 80. ಎಲ್ಲ ಒಂದೊಂದು ರೇಟು. ಅಲ್ಲ, ಸೈಜ್ ಮೇಲೆ ಡಿಪೆಂಡ್. ಸರಿ, ಕ್ವಾಲಿಟಿ ಕಾಯಿ, ಕ್ವಾಲಿಟಿ ಇದೆ. ಎಲ್ಲ ಹೇಳ್ತಾರದು ಮಾರ್ಕೆಟಲ್ಲಿ. ತಿಪ್ಟೂರು, ಬೆಳ್ಳೂರು ಕ್ರಾಸು. ನಮ್ಮ ಟಿಪ್ಟೂರು ತೆಂಗಿನಕಾಯಿಗೆ ಫೇಮಸ್. ಆ ಕಡೆ ಕ್ವಾಲಿಟಿನೇ ಹಂಗೆ ಸರ್. ಐರನ್ ಓವರ್ ಲ್ಯಾಂಡು, ಕಾಯಿ ಟೇಸ್ಟ್ ಬರ್ತದೆ ಸಾಂಬಾರಕ್ಕೆ. ಸೊಪ್ಪಿದೆ, ಬನ್ನಿ ಸೊಪ್ಪು ಕೇಳೋಣ ಎಷ್ಟು ಏನು ರೇಟ್ ಇದೆ ಅಂತ. ಅಣ್ಣ ಏನು ಸೊಪ್ಪು ಹೆಸರು ಏನು ಹೇಳಿ? ಅಣ್ಣ, ಇದು ದಂಡಿನ ಸೊಪ್ಪು 8 ರೂಪಾಯಿ ಬೆಲೆ. ಇದು ಕಮ್ನಾಟಿ ಕೊತ್ತಂಬರಿ ಸೊಪ್ಪು 14 ರೂಪಾಯಿ ಬೆಲೆ. ಅದು ಮೆಂತ್ಯ ಸೊಪ್ಪು 12 ರೂಪಾಯಿ ಬೆಲೆ. ಸಬ್ಬಕ್ಕಿ 10 ರೂಪಾಯಿ ಬೆಲೆ. ಅದು ಪುದೀನ 6 ರೂಪಾಯಿ ಬೆಲೆ. ಅದು ಪಾಲಕು 8 ರೂಪಾಯಿ ಬೆಲೆ. ಅಲ್ಲ ಅಣ್ಣ, ಅಲ್ಲೆಲ್ಲ ಜಾಸ್ತಿ ಹೇಳಿದ್ರಲ್ಲ.
ಏನಿಲ್ಲ, ಎಲ್ಲ ಹೋಲ್ಸೇಲು ಅವ್ರದ್ದು. ನಮ್ಮ ತಗೊಂಡು ಅವ್ರು ಮಾಡೋದು. ಹೋಲ್ಸೇಲು ನಮ್ದು ಹೋಲ್ಸೇಲು, ಅವ್ರ ರಿಟೇಲ್. ಹೌದಾ? ಈ ಸೈಡ್ ಬಂದ್ರೆ ಹೋಲ್ಸೇಲ್ ಸಿಗುತ್ತೆ. ಹೌದು. ಹೋಲ್ಸೇಲ್ ಬೆಲೆ ಕಮ್ಮಿ ಇರುತ್ತೆ. ಶಾಕ್ ಆಗ್ಬೇಡಿ, ಏನು 8 ರೂಪಾಯಿ 6 ರೂಪಾಯಿ ಅಂತ ಇದ್ದಾರೆ ಅಂತ. ಹೋಲ್ಸೇಲ್ ತೊಗೊಂಡ್ರೆ ಮಾತ್ರ. ಸೊ ಇವಾಗ ಹಣ್ಣಿನ ರೇಟ್ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಯಜಮಾನ್ರು ಇದ್ದಾರೆ. ಯಜಮಾನ್ರೆ, ಏನೇನು ರೇಟ್ ಇದೆ ಹೇಳಿ. ಈಗ ಆಪಲ್ಲು 250ರಿಂದ 280 ಇದೆ. ಆರೆಂಜ್ ಇದೆ, ಮೋಸಂಬಿ ಇದೆ, ಮರ್ಸೇಬ್ ಇದೆ, ಮಾವಿನ ಹಣ್ಣು ಇದೆ, ದಾಳಿಂಬೆ ಇದೆ, ಕಿವಿ ಫ್ರೂಟ್ ಸಿಗುತ್ತೆ. ಸುಮಾರು 10ರಿಂದ 15 ಐಟಮ್ಗಳು ನಾವು ಮಾರ್ತಾ ಇದ್ದೀವಿ ಇಲ್ಲಿ. ಒಂದೊಂದು ರೇಟು ಇವಾಗ ಫಾರಿನ್ ಆರೆಂಜ್ ಇದು ಫಾರಿನ್ ಆರೆಂಜ್ ಅಂದರೆ ಇದರ ಯೆಲ್ಲೋ ಕಲರ್ ಕೇಸರಿ ಬಣ್ಣ ಬರುತ್ತೆ. ಇದು ಸುಮಾರು 150 ರೂಪಾಯಿ ರೇಟ್ ಇದೆ. ಆಪಲ್ ಇನ್ನೇನು ಈಗ ಹೇಳಾಗಿದೆ 270. ಈಗ ಮರ್ಸೇಬು 120 ರೂಪಾಯಿಂದ ಹಿಡಿದು 80 ರೂಪಾಯಿವರೆಗೂ ಇದೆ. ಅದು ಮೋಸಂಬಿ ಇದೆ, ಮೋಸಂಬಿ 80 ರೂಪಾಯಿ. ಮಾವಿನ ಹಣ್ಣು 100ಕ್ಕೆ 2 kg, 2.5 kg, 3 kgವರೆಗೂ ಇದೆ. ದಾಳಿಂಬೆ 150 ರೂಪಾಯಿಂದ ಹಿಡಿದು 180 ರೂಪಾಯಿವರೆಗೂ ಇದೆ. ಕಿವಿ ಬಾಕ್ಸು 100 ರೂಪಾಯಿ. ಒಂದು ಬಾಕ್ಸು 3 ಹಣ್ಣು ಬರುತ್ತೆ. ಅದು ಜಸ್ಪಿರಿ ಅಂತೇಳಿ, ಅದೂ ಫಾರಿನ್ದೆಯ ಸೂಪರ್ ಐಟಮ್ ಆಗಿರುತ್ತೆ. ಈಗ ಸದ್ಯಕ್ಕೆ ಇಷ್ಟು ಐಟಮ್ಗಳು ಇದ್ದಾವೆ. ಇನ್ನು ಉಳಿದಂತೆ ಎಲ್ಲ ಐಟಮ್ಗಳು ನಾಳೆ ಬರ್ತವೆ. ಸೋಮವಾರ ಇವತ್ತೆಲ್ಲ ಮಾರ್ಕೆಟ್ ರಜೆಗಳಲ್ವಾ, ಹಂಗಾಗಿ ಇಷ್ಟು ಐಟಮ್ಗಳು ನಮ್ಮ ಜೊತೆಲಿ ಇದ್ದಾವೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಏನ್ ಇಷ್ಟ ಆಯ್ತು ಮಾಡು. 4 ಜನ ಕೇಳ್ಕೊಂಡಿದ್ರೆ ಲೈಫ್ ಎಲ್ಲಿಗೂ ಹೋಗಲ್ಲ, ಇಲ್ಲಿಗಿರಲ್ಲ, ಅಲ್ಲಿಗಿರಲ್ಲ. ಮೇನ್ ನಾವು ಬ್ರೇಕ್. ಇವನು ಸಾಂಬಾರ್ ಸಿದ್ಧ, ನನ್ನ ಶಿಷ್ಯ. ಒಬ್ರು ನಮ್ಮ ನಮ್ಗೆ ಹಂಗೆ ಸಿಕ್ಕೋದು ಟೀಮ್ ಮಾಡ್ತಾ ಇದ್ರು ನೋಡಿ. ಜಿಯೋ ಫೋನಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತವ್ರೆ. ಈಗ ಮಾಡ್ತಾ ಇದೀನಿ ನೋಡಿ. ನನಗಿದೆಲ್ಲ ಖುಷಿ ಒಂಥರ. ನಮ್ಮ ಹೆಸರು ನಂಜುಂಡಪ್ಪ ಅಂತ. ಎಷ್ಟು ವರ್ಷದಿಂದ ಕಡಲೆಕಾಯಿ ಮಾಡ್ತೀವಿ? ನಾವು ಸುಮಾರು 10 ವರ್ಷಗಳಿಂದ ಕಡಲೆಕಾಯಿ ಮಾಡ್ತಾ ಇದ್ದೀನಿ. ಒಂದು ಮೂಟೆಯಲ್ಲಿ ಚೆನ್ನಾಗಿ ಬಂದರೆ 1-2 ಕಾಸು ಸಿಗುತ್ತೆ. ಕೆಲವು ಮೂಟೆಗಳು ಏನು ಮಾಡಿದ್ರೆ ವೇಸ್ಟ್ ಆಗ್ಬಿಟ್ಟಾಗ ಅಷ್ಟು ಆಗಲ್ಲ, ಹಂಗೆ ಆಗ್ಬಿಡ್ತದೆ. ರೈತರು ತಂದಂಗೆ ನಾವು ಕೊಟ್ಟಂಗೆ. ರೈತರಿಗೂ ಈಗ ಭಾಳ ತುಂಬ ಕಷ್ಟ ಇದೆ. ಅವರು ಕಮ್ಮಿ ಕೊಡೋಕ್ಕಾಗಲ್ಲ. ಏಕೆಂದರೆ ಪೆಟ್ರೋಲು ಡೀಸೆಲ್ಲು ಮೇಲ್ಕೆ ಹೋದಾಗ ರೈತನಿಗೆ ಬೆಳೆದು ಕಷ್ಟ ಅನಿಸ್ತದೆ. ಯಾಕೆ ಕಡಲೆಕಾಯಿ ಅಂದರೆ ಎಲ್ಲ ವಸ್ತುಗಳಂಗಲ್ಲ. ಇದು ರಾತ್ರಿ ಎಲ್ಲ ಹಂದಿ ಕಾಟ, ನರಿ ಕಾಟ ಇವೆಲ್ಲ ಕಾಯಬೇಕು, ಹೌದಲ್ವಾ? ಎಲ್ಲ ಪದಾರ್ಥಗಳಲ್ಲ ಇದನ್ನು. ಅವರು ಇಡೀ ರಾತ್ರಿ ಹಗಲು ಕಂಡು ಕಡಲೆಕಾಯಿ ಬೆಳಿಬೇಕು ಅವರು. ಅದನ್ನು ರೈತರಿಗೆ ತುಂಬ ಕಷ್ಟ ಇದೆ ಇದನ್ನು. ಈಗ ನಾವು ರೈತ ಬೆಳೆದ್ರೆ ಅಂದರೆ ನಾವು ಒಂದು ರೈತನಿಗೆ ಬೆಳ್ಕೊಡೋಕೆ ನಮಗಿಂದ 10-12 ರೂಪಾಯಿ ಲಾಭ ತಗೋತೀವಿ. ಮತ್ತು ನೋಡಾಗ ರೈತನಿಗೆ 10 ರೂಪಾಯಿ ಏನೂ ಸಿಗಲ್ಲ. ಅವನಿಗೆ ಹಾಕಿರೋ ಬಂಡವಾಳ ಬರುತ್ತೋ ಬರೋಲ್ವೋ ಅವನಿಗೆ ಒಂದು ಅನುಮಾನ, ಅದನ್ನು ಭಯ ಇರುತ್ತೆ. ಇವತ್ತು ಅವನಿಗೆ ಬೋರ್ ಹಾಕ್ಸ್ತಾನೆ, 1000 ರೂಪಾಯಿ ಕಟ್ ಮಾಡಿ ಬೋರ್ ಹಾಕ್ಸ್ತಾನೆ. ಒಂದು ವೇಳೆ ನೀರು 6 ತಿಂಗಳು ನಿಂತು ಹೋಗ್ಬಿಟ್ಟಾಗ ಅವನು 4ರಿಂದ 5 ಲಕ್ಷ ಲಾಸ್ ಆಗ್ಬಿಡುತ್ತೆ ಅದನ್ನು. ಆವಾಗ ರೈತನಿಗೆ ಏನಂದರೆ ತುಂಬ ಕಷ್ಟ ಇದೆ ಅದನ್ನು. ನಾನು ಹೇಳ್ತಾ ಇಲ್ವಾ, ಪೆಟ್ರೋಲು ಡೀಸೆಲ್ ಗಗನಕ್ಕೆ ಹೋದಾಗ ಯಾವುದೂ ಕಮ್ಮಿ ಸಿಗಲ್ಲ. ಹೌದು. ಈಗ ರಸಗೊಬ್ಬರ ಅವಾಗ 1,500 ರೂಪಾಯಿ ಮೂಟೆಗೆ 1,500 ಆಗಿದೆ. ಈಗ ಡೀಸೆಲ್ 35-40 ರೂಪಾಯಿ, 100 ರೂಪಾಯಿ ಡೀಸೆಲ್ ಆಗಿದೆ. ಈಗ ಅದನ್ನು ಕಷ್ಟ ಇದೆ ರೈತನ ಹೇಳ್ಕೋಬಾರ್ದು ಅದನ್ನು. ಈಗ ನಾವು ವ್ಯಾಪಾರ ಮಾಡಿ 2 ರೂಪಾಯಿ 3 ರೂಪಾಯಿ ಸಾಯಂಕಾಲಕ್ಕೆ 400-500 ರೂಪಾಯಿ ಮಾಡ್ಕೊಂಡು ಹೋಗ್ಬಿಡ್ತೀವಿ, ನಾವು ಜೀವನ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಆದರೆ ರೈತಂದು ಹಾಕಿದ ಬೆಳೆ ಕೈಗೆ ಬರಲಿಲ್ಲ ಅಂದರೆ ಬರಬೇಕಂದ್ರೆ ಕಾಯಬೇಕು ಅವನು. ಅದನ್ನು 3-4 ತಿಂಗಳು ಕಾಯಬೇಕು ಅವನು ಅದನ್ನು, ಅಲ್ವಾ? ಅವನು ಗ್ಯಾರಂಟಿ ಇಲ್ಲ ಅವನಿಗೆ ಅದನ್ನು. ಅವಾಗ ಏನು ಮಾಡ್ದು, ಅರ್ಧ ಕೈ ಕೊಟ್ಬಿಟ್ಟಾಗ ಈ ಬಂಡವಾಳನೂ ಹೋಯ್ತು, ಇದು ಹೋಯ್ತು, ಅದು ಹೋಯ್ತು. ಅದಕ್ಕೆ ರೈತರುಗಳು ಜಾಸ್ತಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಇದಕ್ಕೆ ಕಾರಣ. ರೈತರಿದ್ರೆ ನಾವು, ಹೌದಲ್ವಾ? ರೈತರಿಂದ ನಾವು ಯಾರು ಏನು ಮಾಡೋಕ್ಕಾಗಲ್ಲ. ರೈತರಿಂದ ಎಲ್ಲರೂ ಅನ್ನ ತಿಂತಾ ಇರೋದು. ಅದನ್ನು ನಾವು ಎಷ್ಟೇ ಚಿನ್ನ ಎಷ್ಟೇ ಒಡವಿದ್ರು ನಾವು ಚಿನ್ನ ದುಡ್ಡು ತಿನ್ನೋಕ್ಕಾಗಲ್ಲ. ರೈತ ಬೆಳೆದ್ರೆ ಅನ್ನನೇ ತಿನ್ಬೇಕು ಕೊಡ್ತೀವಿ, ಬೇರೆ ಏನೂ ತಿನ್ನೋಕ್ಕಾಗಲ್ಲ ಅದನ್ನು. ಈಗ ಒಂದು ಜಮೀನು ಮಾಡ್ಕೋಬೇಕು ಅಂದ್ರೆ ಖಾತೆ ಮಾಡಿಸ್ಬೇಕಂದ್ರೆ ಎಷ್ಟು ಖರ್ಚಿದೆ ಗೊತ್ತೇಂದ್ರೆ ಇದನ್ನು. ಈಗ ರೈತ ಬೋರ್ ಹಾಕ್ಸ್ತಾ ಅಂದರೆ ಒಂದು ಟಿ ಸಿ ತೊಗೋಬೇಕಾದ್ರೆ 1.5 ಲಕ್ಷ ರೂಪಾಯಿ ಬೇಕು ರೀ. ಅವಾಗ 25,000-30,000 ರೂಪಾಯಿ ಇತ್ತು ಅವಾಗ. ಈಗ ಅದೇ ಟಿ ಸಿ 1.5 ಲಕ್ಷ ಕೇಳ್ತಾ ಇದ್ದಾರೆ. ಅದನ್ನು ಅರ್ಜೆಂಟ್ ಕೊಡಲ್ಲ ಅದನ್ನು. ಏನು ತಿಂಗ್ಳಿಗೆ ಅಲ್ಲಿ ತಿರುಗಿ ತಿಂಗಳಾಗಟ್ಟಲೆ ತಿರುಗಬೇಕು, ದುಡ್ಡು ಖರ್ಚಾಗುತ್ತೆ. 1.5 ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಈಗ ಒಂದು ಟಿ ಸಿ ತೊಗೋಬೇಕು ಅಂದರೆ. ಅದು ರೈತರಿಗೆ ಒಳ್ಳೇದಾಗಲಿ, ಸರ್ಕಾರ ಏನಾರು ಮಾಡಿ ರೈತರಿಗೆ ಒಂದು ನೆರವು ಮಾಡಲಿ. ಇದರಲ್ಲಿ ರಸಗೊಬ್ಬರ ಕಮ್ಮಿ ಮಾಡಲಿ, ಡೀಸೆಲ್ ಬೆಲೆ ಕಮ್ಮಿ ಮಾಡಲಿ. ಅದು ಮಾಡ್ರೆ ರೈತ ಎಷ್ಟೊಂದು ಇಟ್ಕೊಳ್ತಾರೆ. ರಸಗೊಬ್ಬರ ಒಂದು, ಬಿತ್ತನೆ ಬೀಜಗಳು ಒಂದು, ಈ ಡೀಸೆಲ್ ಒಂದು, ಈ 3 ಕಮ್ಮಿ ಆದರೆ ರೈತನಿಗೆ ಒಂದು ಸಾರಾಗವಾಗಿ ಅವನು ವ್ಯವಸಾಯ ಮಾಡ್ಬೋದು. ಖಂಡಿತ ಅಣ್ಣ, ಆಗುತ್ತೆ. ನಮ್ಮ ಸರ್ಕಾರ ಏನಾದ್ರು ಮಾಡಿದ್ರೆ ಒಳ್ಳೇದಾಗುತ್ತೆ. ಮಾಡುತ್ತೆ ಒಳ್ಳೇದಾಗಲಿ ಅಣ್ಣ. ಸೊ ನೋಡೋದ್ರಲ್ಲ ಎಷ್ಟು ಯಾವ್ಯಾವ ರೇಟು ಏನೇನು ಇರುತ್ತೆ ಅಂತ. ಮಾರ್ಕೆಟ್ ಇದ್ದಂಗೆ ಒಂದೊಂದು ರೇಟ್ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿರೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.